ಹಲೋ ಫ್ರೆಂಡ್ಸ್, ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಪಬ್ಜಿ ರೀತಿಯಾದ ಒಂದು ಗೇಮ್ನ ರಿಯಲ್ ಲೈಫ್ ನಲ್ಲಿ ಆಡಿದ್ರೆ ಹೇಗಿರುತ್ತೆ ಅಂತ? ಬಹುತೇಕ ಅದೇ ರೀತಿಯಾದ ಒಂದು ಗೇಮೇ ಈ ಮೂವಿಯ ಕಥೆನೂ ಕೂಡ. ದುಡ್ಡಿರೋ ಶ್ರೀಮಂತರೆಲ್ಲ ಸೇರ್ಕೊಂಡು ಸೀಕ್ರೆಟ್ ಆಗಿ ನಡೆಸ್ತಾ ಇರೋ ಬ್ಯೂಟಿ ಅಂಡ್ ದ ಬೀಸ್ಟ್ ಅನ್ನೋ ಒಂದು ಗೇಮ್ ನಲ್ಲಿ ನಮ್ ಹೀರೋಯಿನ್ ನ ಕಿಡ್ನಾಪ್ ಮಾಡಿ ಒಂದ್ ಕಾಡ್ನೊಳಗಡೆ ಕೊಲೆ ಮಾಡೋಕಂತಾನೆ ಕಾಯ್ತಾ ಇರೋ ರಾಕ್ಷಸರುಗಳ ನಡುವೆ ಕಿಡ್ನಾಪ್ ಮಾಡಿದವರು ಇವಳನ್ನ ತಗೊಬಂದ್ಬಿಟ್ಟಾಗ ಇವಳು ಆ ರಾಕ್ಷಸರ ವಿರುದ್ಧ ಹೇಗ್ ಹೋರಾಡದ್ಲು, ಕೊನೆಗೆ ಇವಳಿಂದ ತಪ್ಸ್ಕೊಳಕಾದ್ರೂ ಆಯ್ತಾ ಇಲ್ವಾ ಅನ್ನೋದೇ 2019 ತೆರೆಗೆ ಬಂದಿರೋ ದ ಫ್ಯೂರೀಸ್ ಅನ್ನೋ ಈ ಮೂವಿಯ ಬಾಕಿ ಕತೆ ಶುರುವಾಗ್ತಾ ಇರ್ಬೇಕಾದ್ರೆ ಕಾಡ್ನಲ್ಲಿ ಸಿಗಾಕೊಂಡಿರೋ ಒಬ್ಳು ಲೇಡಿನ ಒಬ್ಬ ಮಾನ್ಸ್ಟರ್ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನೆ. ಇವಳು ತುಂಬಾ ದೂರ ಹಾಗೆ ಓಡಿ ಕೊನೆಗೆ ಇವಳಿಂದ ಆಗದೆ ಒಂದ್ ಕಟ್ಟದಲ್ಲಿ ಕಾಲಿಡವಿ ಕೆಳಗಡೆ ಬಿದ್ದಾಗ ಅವನು ಇವಳ ಹತ್ರ ಬಂದು ಇವಳನ್ನ ಕುಲ್ಲೋಕಂತ ಟ್ರೈ ಮಾಡ್ತಾ ಇರೋ ಸಮಯ ತಕ್ಷಣನೇ ಅವನ್ ರೀತಿನೇ ಇರೋ ಮತ್ತೊಬ್ಬ ಮಾನ್ಸ್ಟರ್ ಅಲ್ಲಿಗೆ ಬಂದು ಅವನ ಜೊತೆ ಜಗಳ ಮಾಡ್ತಾ ಅವನ್ನ ಹೊಡೆದು ಬಡ್ದು ಕೊನೆಗೆ ಅವ್ನ ಕರ್ಲೇ ಕಿತ್ತಾಕಿ ಅವನ್ ಕತೆನ್ ಮುಗಿಸಿ ಇವಳನ್ನ ಕಾಪಾಡಿ ಅಲ್ಲಿಂದ ತಗೊಂಡ್ ಹೋಗ್ತಾನೆ. ನೆಕ್ಸ್ಟ್ ಶಾಟ್ ನಮ್ ಹೀರೋಯಿನ್ ಮತ್ತೆ ಅವಳ ಫ್ರೆಂಡ್ ಒಂದ್ ಸಬ್ವೇ ನಲ್ಲಿ ಯಾರನ್ನೋ ಬೈದು ಪೇಂಟ್ ಮಾಡ್ತಾ ಇದಾರೆ. ಹೀರೋಯಿನ್ ಹೆಸರು ಕೇಳ ಮತ್ತೆ ಅವಳ ಫ್ರೆಂಡ್ ಹೆಸರು ಮ್ಯಾಡಿ. ಅವಳು ನಾನು ಹೊರಗಡೆ ಹೋಗಿ ಈ ಪ್ರಪಂಚ ಪೂರ್ತಿ ಸುತ್ತಾಡ್ಬೇಕು ಅಂತ ಮಾತಾಡುವಾಗ ನಮ್ ಹೀರೋಯಿನ್ ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ. ಆದ್ರೆ ನಮ್ ಹೀರೋಯಿನ್ಗೆ ಎಪಿಲೆಪ್ಸಿ ಅಂತ ಒಂದ್ ಕಾಯಿಲೆ ಇದೆ. ಅವಾಗ ಫಿಟ್ಸ್ ರೀತಿ ಬಂದು ಕೆಳಗಡೆ ಬಿದ್ದೋಗ್ತಾಳೆ. ಸೊ ಅವಳ ಜೊತೆ ಯಾರಾದ್ರೂ ಇರ್ಲೇಬೇಕು. ಆದ್ರೆ ಅವಳು ನಾನ್ ಚಿಕ್ಕ ವಯಸ್ಸಿನಲ್ಲೂ ನಿನ್ ಜೊತೆ ಇದ್ದು ನಿನ್ ನೋಡ್ಕೊಂಡು ನನ್ ಜೀವನನೇ ಸಾಕಾಯ್ತು, ಸೊ ನಾನಿವಾಗ ನೀನ್ ಬಿಟ್ಟೋಗ್ತೀನಿ ಅಂತ ಕೋಪದಲ್ಲಿ ಮಾತಾಡಿ ಅವಳೊಂದ್ ಕಡೆ ಹೊರಟು ಬಿಡ್ತಾಳೆ. ತಕ್ಷಣನೇ ಅವಳು ಕೂಗಾಡ್ಕೋತಾ ಇರೋ ಶಬ್ದ ಕೆಲ್ಸುತ್ತೆ. ಏನಂತ ನೋಡಿದ್ರೆ ಅವಳನ್ನೊಬ್ಬ ಕಿಡ್ನಾಪ್ ಮಾಡಿ ತಗೊಂಡ್ ಹೋಗ್ತಾ ಇದ್ದಾನೆ. ಇವಳು ಅದನ್ನ ನೋಡಿದ ತಕ್ಷಣನೇ ಇವಳನ್ನೂ ಕೂಡ ಯಾರೋ ಒಬ್ಬ ಕಿಡ್ನಾಪ್ ಮಾಡಿ ತಗೊಬಂದು ಇವಳ ಕಣ್ಣಲ್ಲಿ ಏನೋ ಒಂದ್ ರೀತಿ ಆಪರೇಷನ್ ಮಾಡ್ತಾ ಇರೋವಾಗ ಅಲ್ಲಿ ಕೆಲವು ಮೆಟಲ್ ಹೂಕ್ಸ್ ಮತ್ತೆ ಏನೋ ಒಂದ್ ವಿಷಯ ಬಿಯರ್ಡ್ ಆಗಿದೆ. ಇದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ನಲ್ಲೇ ಇವಳು ಕಂಡ್ಬಿಡ್ತಾಳೆ. ಅದ್ ಬಿಟ್ಟು ನೋಡಿದಾಗ ಇವಳು ಇರೋದು ಒಂದ್ ಬಾಕ್ಸ್ ನಲ್ಲಿ, ಆ ಬಾಕ್ಸ್ ಇರೋದು ಒಂದ್ ದೊಡ್ಡ ಕಾಡ್ನಲ್ಲಿ, ಕಾಡಿನ ಮಧ್ಯೆ. ಅದೇ ಸಮಯ ಸೈರನ್ ರೀತಿ ಇರೋ ಒಂದ್ ಅಲಾರ್ಮ್ ಜೋರಾಗಿ ಬಡ್ಕೊಳಕ್ ಶುರು ಮಾಡಿದಾಗ ಇವಳಿಂದ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ಕೂಗಾಡ್ಕೊತಾ ಆ ಬಾಕ್ಸ್ ನ ಒದಿಯಕ್ ಶುರು ಮಾಡಿದಾಗ ಕೊನೆಗೆ ಓಪನ್ ಆಗುತ್ತೆ. ಇವಳು ಹೊರಗಡೆ ಬರ್ತಾಳೆ. ಹಾಗ್ ಬಂದಾಗ ಕಣ್ಣಲ್ಲಿ ಬೇರೆ ಆಪರೇಷನ್ ಮಾಡಿದಾರೆ, ಎಲ್ಲಿದ್ದೀನಿ ಅಂತನೋ ಗೊತ್ತಾಗ್ತಾ ಇಲ್ಲ. ಸೊ ಏನು ಅರ್ಥ ಆಗದೆ ತನ್ನ ಫ್ರೆಂಡ್ ಹೆಸರು ಹೇಳಿ ಜೋರಾಗಿ ಕೂಗಾಡ್ತಾ ಅವಳನ್ನ ಹುಡ್ಕೋಕ್ ಶುರು ಮಾಡಿದಾಗ ಅಲ್ಲಿ ಸತ್ ಬಿದ್ದಿರೋ ಒಂದ್ ಕೆನಾನ್ ನೋಡ್ತಾಳೆ. ಇದರಿಂದ ಇವಳು ಹೆದರ್ಕೊಂಡು ಮತ್ತೆ ನಡೆಯೋಕ್ ಶುರು ಮಾಡಿದಾಗ ಯಾರೋ ಒಬ್ಬ ದೂರದಲ್ಲಿ ಕೂಗಾಡ್ತಾ ಇರೋ ಶಬ್ದ ಕೆಲ್ಸುತ್ತೆ. ಇವಳು ಅದನ್ನ ಏನಂತ ನೋಡ್ತಾ ಇರೋವಾಗ ಸಡನ್ ಆಗಿ ಯಾರೋ ಇವಳು ಬಾಯಿನ ಮುಚ್ಚಿಡ್ಕೋತಾರೆ. ಅದ್ ಯಾರಂತ ನೋಡಿದ್ರೆ ಇವಳ ರೀತಿನೇ ಇಲ್ಲಿ ಸಿಗಾಕೊಂಡಿರೋ ಇನ್ನು ಇಬ್ರು ಹುಡುಗಿಯರು. ಒಬ್ಳ ಹೆಸರು ಅಲೈಸ್ ಮತ್ತೊಬ್ಳ ಹೆಸರು ಶೀನಾ. ಇವ್ರೀಗ ನೀನ್ ಸೈಲೆಂಟ್ ಆಗಿರೋ, ನಮ್ನ ಇಲ್ಲಿಗೆ ತಗೊಬಂದ್ಬಿಟ್ಟವ್ರಿಗೆ ನಮ್ಗೆ ಎಚ್ಚರ ಆಗಿದೆ ಅಂತ ಗೊತ್ತಾಗ್ಬಾರ್ದು, ನಾವ್ ಹೇಗಾದ್ರೂ ಇಲ್ಲಿಂದ ತಪ್ಸ್ಕೋಬೇಕು, ನಿನ್ನ ಹತ್ರ ಏನಾದ್ರೂ ಫೋನ್ ಇದೆಯಾ ಅಂತ ಕೇಳೋವಾಗ ಇವಳು ತನ್ನ ಪಾಕೆಟ್ ಚೆಕ್ ಮಾಡ್ತಾಳೆ. ಇವಾಗ ತಾನೇ ಗೊತ್ತಾಗತ್ತೆ ಇವಳಿಗಿರೋ ಆ ಡಿಸಾರ್ಡರ್ ಟ್ಯಾಬ್ಲೆಟ್ ಮಿಸ್ ಆಗಿದೆ ಅಂತ. ಸೊ ತಕ್ಷಣನೇ ಓಡಿ ಆ ಬಾಕ್ಸ್ ಬಂದ್ ಚೆಕ್ ಮಾಡಿ ನೋಡಿದಾಗ ಅಲ್ಲೂ ಕೂಡ ಟ್ಯಾಬ್ಲೆಟ್ ಇಲ್ಲ. ಅವ್ರು ಎಲ್ಲಾ ವಿಷಯಗಳನ್ನು ತಗೊಂಡಿದ್ದಾರೆ. ಇದರಿಂದ ಆ ಕಾಯಿಲೆದು ಸಿಂಪ್ಟಮ್ಸ್ ಎಲ್ಲ ಶುರುವಾಗಿ ಇವಳು ಹಾಗೆ ಪ್ರಜ್ಞೆ ತಪ್ಪು ಕೆಳಗಡೆ ಬಿದ್ದಾಗ ಇವಳಿಗೆ ಗ್ಲಿಚ್ ರೀತಿ ಒಂದ್ ವಿಷಯ ಬಂದು ಅದ್ರಲ್ಲೊಬ್ಬ ಒಂದ್ ಕೊಡ್ಲಿ ಹಿಡ್ಕೊಂಡು ತುಂಬಾನೇ ಆಕ್ರೋಶವಾಗಿ ನಡ್ಕೊಂಡು ಹೋಗ್ತಾ ಇರೋ ರೀತಿ ಒಂದ್ ವಿಷಯ ಅನ್ಸುತ್ತೆ. ಒಂದ್ ಸ್ವಲ್ಪ ಹೊತ್ನಲ್ಲ ನಮ್ ಹೀರೋಯಿನ್ ಎಚ್ಚರಾಗಿ ಕಂಡ್ಬಿಟ್ಟಾಗ ಅಲೈಸ್ ಮಾತ್ರ ಇರೋಲ್ಲ, ಶೀನಾ ಕಾಣಿಸ್ತಾ ಇಲ್ಲ. ಸರಿ ಇಲ್ಲಿ ಅಂತ ವಿಚಾರಿಸಿದಾಗ ಅವಳು ಏನಾದ್ರೂ ಹೆಲ್ಪ್ ಸಿಗುತ್ತಾ ಅಂತ ಹುಡ್ಕೋಕೋದ್ಲಂತೆ. ನನ್ ಟ್ಯಾಬ್ಲೆಟ್ ಇಲ್ಲ ಅಂದ್ರೆ ನಂಗೆ ಈ ರೀತಿಯ ಆಗತ್ತೆ, ನಾನು ಯಾವಾಗೆಲ್ಲ ಪ್ರಜ್ಞೆ ತಪ್ತೀನೋ ಅವಾಗೆಲ್ಲ ಹ್ಯಾಲುಸಿನೇಟ್ ಮಾಡ್ಕೋತೀನಿ. ಆದ್ರೆ ಈ ಸಲ ಅಂತೂ ತುಂಬಾನೇ ಡಿಫ್ರೆಂಟ್ ಆಗಿತ್ತು ಅಂತ ಗ್ಲಿಚಿನ್ ಬಗ್ಗೆ ಹೇಳೋವಾಗ ಅದನ್ನೆಲ್ಲ ಆಮೇಲೆ ನೋಡೋಣ, ಬಾಯವಾಗ ಹೊಡೋಣ ಅಂತ ಅಲೈಸ್ ಕರೀತಾಳೆ. ಇದೇ ಸರಿಯಾದ ದಾರಿ ಅಂತ ನಿಂಗೆ ಹೇಗ್ ಗೊತ್ತು ಅಂತ ಕೇಳೋವಾಗ ನಮ್ಮ ಹತ್ರ ಏನು ಮ್ಯಾಪ್ ಇಲ್ಲ, ಶೀನಾ ಈ ಕಡೆನ ಓದ್ಲು, ಬಾ ಅವಳನ್ನ ಫಾಲೋ ಮಾಡೋಣ ಅಂತ ಹೇಳಿ ಇಬ್ರು ನಡೆಯೋಕ್ ಶುರು ಮಾಡ್ತಾರೆ. ಆಗ ನಮ್ ಹೀರೋಯಿನ್ ನಾವ್ ಈ ಕಾಡಕ್ ಬರೋಕೂ ಮುಂಚೆನೆ ಒಂದು ಆಪರೇಷನ್ ರೂಮ್ ನಲ್ಲಿ ನಮ್ನ ಕಟ್ಟಾಕಿ ನಮ್ ಕಣ್ಣಲ್ಲಿ ಏನೋ ಒಂದ್ ವಿಷಯ ಮಾಡಿದ್ರು. ಅದೇನಾದ್ರೂ ನಿಂಗೆ ನೆನಪಿದ್ಯಾ ಅಂತ ಕೇಳ್ತಾಳೆ. ನಾನೊಂದ್ ಕಾರ್ ಪಾರ್ಕಿಂಗ್ ನಲ್ಲಿ ಇದ್ದೆ, ಯಾರೋ ನನ್ನ ಪ್ರಜ್ಞೆ ತಪ್ಪಿಸಿದ್ರು, ಮತ್ತೆ ಕಣ್ಬಿಟ್ಟು ನೋಡ್ದೆ ಈ ಬಾಕ್ಸ್ ನಲ್ಲಿ ಇದ್ದೆ, ಅದನ್ ಬಿಟ್ರೆ ಬೇರೆ ಯಾವ್ದು ನಂಗೆ ನೆನಪಿಲ್ಲ ಅಂತ ಹೇಳ್ತಾಳೆ. ಇವಾಗ ನಮ್ ಹೀರೋಯಿನ್ ತನ್ನ ಫ್ರೆಂಡ್ ಮ್ಯಾಡಿನ ಹುಡ್ಕೋಕ್ ಶುರು ಮಾಡಿದಾಗ ಅದೆಲ್ಲ ಏನು ಬೇಡ, ಅವ್ಳು ತೀರ್ಕೊಂಡಿರ್ತಾಳೆ, ಅವಳ ಬಗ್ಗೆ ಯೋಚನೆ ಮಾಡೋದ್ನೆಲ್ಲ ಬಿಟ್ಟು ಪಾ ನಾವೀಗ ತಪ್ಸ್ಕೊಂಡು ಹೋಗೋಣ ಅಂತ ಅಲೈಸ್ ತುಂಬಾನೇ ಸೆಲ್ಫಿಶ್ ಆಗಿ ಮಾತಾಡ್ತಾಳೆ. ಹಾಗೆ ಇದನ್ನ ಕೇಳಿ ಹಾಗಾದ್ರೆ ನಂಗೋಸ್ಕರ ಏನಕ್ಕೆ ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ದೆ, ಹೋಗ್ಬೇಕ್ತಾನೆ ಅಂತ ನಮ್ ಹೀರೋಯಿನ್ ಕೇಳಿದಾಗ ಅವಳು ಇದಕ್ಕೊಂದ್ ಕತೆ ಹೇಳ್ತಾಳೆ. ಅವಳು ಫ್ರೀ ಟೈಮ್ ನಲ್ಲಿ ತನ್ನ ಕುಟುಂಬದ ಜೊತೆ ಹಂದಿಗಳನ್ನ ಬೇಟಾಡೋಕೋಸ್ಕರ ಹೊರಗಡೆ ಹೋಗ್ತಾ ಇದ್ರಂತೆ. ಆಗ ಒಂದ್ಸಲ 2 ಹಂದಿಗಳಿದ್ವಂತೆ, ಒಂದು ದಪ್ಪದಾಗಿತ್ತಂತೆ ಮತ್ತೊಂದು ಸಣ್ಣದಾಗಿತ್ತಂತೆ. ಆ ದಪ್ಪದಾಗಿರೋ ಹಂದಿ ಓಡೋಕಾಗದೆ ಕಷ್ಟ ಪಡ್ತಾ ಇರೋವಾಗ ಸಣ್ಣದಾಗಿರೋದು ಈಸಿಯಾಗಿ ತಪ್ಸ್ಕೋತಂತೆ. ಇವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಈ ತಪ್ಪದಾಗಿರೋದ್ನ ಬೇಟೆ ಆಡಿದ್ರಂತೆ. ಸೊ ಯಾವ್ದು ಸ್ಲೋ ಆಗಿರುತ್ತೋ ಅದನ್ನೇ ಮೊದಲು ಬೇಟೆ ಆಡ್ತಾರೆ ಅಂತ ನಮ್ ಹೀರೋಯಿನ್ಗಿರೋ ಈ ಕಾಯಿಲೆನ ಇಟ್ಕೊಂಡು ತುಂಬಾನೇ ಸೆಲ್ಫಿಶ್ ಆಗಿ ಮಾತಾಡಿ ಸರಿ ಬಾ ಹೋಗೋಣ ಅಂತ ಹಾಗೆ ನಡೆಯೋಕ್ ಶುರು ಮಾಡ್ತಾರೆ. ಆಗ ಮುಂದೆ ಒಂದ್ ಬಾಕ್ಸ್ ಇರೋದ್ ನೋಡಿ ಅದ್ರ ನನ್ ಫ್ರೆಂಡ್ ಇರೋಕು ಚಾನ್ಸ್ ಇದೆ ಅಂತ ನಮ್ ಹೀರೋಯಿನ್ ಅದ್ರ ಹತ್ರ ಬಂದ್ ನೋಡಿದಾಗ ಅಲ್ಲಿ ಯಾರು ಇಲ್ಲ. ನಮ್ ಹೀರೋಯಿನ್ ಇದ್ ಬಾಕ್ಸ್ ನಲ್ಲಿ ಬ್ಯೂಟಿ 6 ಅಂತ ಮೆನ್ಷನ್ ಮಾಡಿತ್ತಲ್ಲ, ಅದೇ ರೀತಿ ಇಲ್ಲಿ ಬೀಸ್ಟ್ 6 ಅಂತ ಮೆನ್ಷನ್ ಮಾಡಿದೆ. ಆಗ ಅದೇ ಸಮಯಕ್ಕೆ ಆ ಬೀಸ್ಟ್ ಏನೋ ಸೈಕೋ ಇವಾಗ ತಾನೇ ಬಾಕ್ಸ್ ನಿಂದ ಹೊರಗಡೆ ಬಂದು ಅಲ್ಲೆಲ್ಲ ಸುತ್ತಾಡ್ತಾ ಇರೋದ್ ನೋಡಿ ಇವ್ರು ತುಂಬಾನೇ ಹೆದರ್ಕೊಂಡು ಆ ಬಾಕ್ಸ್ ನಿಂದನೇ ಬಚ್ಚಿಟ್ಕೋತಾರೆ.
ಹಾಗಂತ ನೋಡಿ ನಮ್ ಹೀರೋಯಿನ್ಗೆ ಆ ಡಿಸಾರ್ಡರ್ನ ಸಿಂಪ್ಟಮ್ ಬಂದು ಅವನಾಗೆ ಪ್ರಜ್ಞೆ ತಪ್ತಾ ಇರ್ಬೇಕಾದ್ರೆ ಆ ಸೈಕೋನು ಕೂಡ ತುಂಬಾ ಹತ್ರ ಬಂದು ಎಲ್ಲಾ ಕಡೆ ಸುತ್ತ ನೋಡ್ತಾ ಇದ್ದಾನೆ. ಆಗ ಈ ಅಲೈಸ್ ಅದನ್ನ ಡೈವರ್ಟ್ ಮಾಡೋಕೋಸ್ಕರ ಒಂದ್ ಕಡ್ಡಿ ನೆಸ್ತು ಓಡಕ್ ಶುರು ಮಾಡಿದಾಗ ಅದು ಇವಳನ್ನ ನೋಡ್ಕೊಂಡು ಇವಳನ್ನ ಅಟ್ಟಿಸ್ಕೊ ಬರ್ತಾ ಇದೆ. ಇದೆಲ್ಲ ನಮ್ ಹೀರೋಯಿನ್ಗೂ ಕ್ಲಿಚಿನ್ ಮುಖಾಂತರ ಕಾಣಿಸ್ತಾ ಇದೆ, ಆದ್ರೆ ಏನೂ ಮಾಡಕ್ ಆಗ್ತಾ ಇಲ್ಲ. ಹೀಗೆ ತುಂಬಾ ದೂರ ಓಡಿ ಕೊನೆಗವನು ಇವ್ರ ಮೇಲೆ ಕೊಡ್ಲಿ ನೆಸ್ದಾಗ ಅದ್ ಮಿಸ್ ಆಗಿ ಒಂದ್ ಮರದಲ್ಲಿ ನಾಟ್ಕೊಳ್ಳುತ್ತೆ. ಸೊ ಅದ್ನೇ ಅವಳು ತಗೊಂಡು ಈ ಸೈಕೋನ ಅಟ್ಯಾಕ್ ಮಾಡಕ್ ಬರ್ತಾಳೆ. ಆದ್ರೆ ಇವನು ಅವಳನ್ನ ಸರಿಯಾಗಿ ಹಿಡ್ಕೊಂಡು ಅವಳನ್ನ ಕೊಲ್ಲೋಕಂತ ಅವಳ ಮುಖದ ಮೇಲೆ ಕೊಡ್ಲಿ ಇಡ್ತಾನೆ. ಅವಳು ತುಂಬಾ ಹೋರಾಡ್ಕೋತಾಳೆ, ಆದ್ರೂ ಕೊನೆಗಾಗ್ದೆ ಇವನು ಅವಳ ಮುಖನೇ ಸ್ಲೈಸ್ ಮಾಡಿ ತೆಗೆದು ತುಂಬಾನೇ ಭಯಂಕರವಾಗಿ ಕೊಲೆ ಮಾಡ್ಬಿಡ್ತಾನೆ. ಇವಾಗ ನಮ್ ಹೀರೋಯಿನ್ ಪ್ರಜ್ಞೆ ಬಂದು ಅವಳು ಮತ್ತೆ ಓಡಕ್ ಶುರು ಮಾಡಿ ಆ ಕಾಡಿನ ಕೊನೆಗ್ ಬರ್ತಾಳೆ. ಆ ಕಾಡಿನಿಂದ ಆಚೆ ಒಂದ್ ಫೀಲ್ಡ್ ಕಾಣಿಸ್ತಾ ಇದೆ. ಸರಿ ತಪ್ಸ್ಕೊಂಡ್ ಹೋಗೋಣ ಅಂತ ಮತ್ತೆ ಓಡಕ್ ಶುರು ಮಾಡಿದಾಗ ಅಲ್ಲಿ ಒಂದ್ ಎತ್ತಿನ ಗಾಡಿ ಇದೆ. ಆ ಗಾಡಿ ಪಕ್ಕದಲ್ಲೇ ಕೆಲವು ಬಜರ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಇವಳು ಅದನ್ನ ದಾಟೋ ಸಮಯದಲ್ಲಿ ಆ ಬಜರ್ಗಳು ಆಕ್ಟಿವೇಟ್ ಆಗುತ್ತೆ. ಇವಳ ತಲೆನಲ್ಲಿ ಏನೋ ಒಂದ್ ರೀತಿ ನೋವಾಗ್ತಾ ಇದೆ. ಇದನ್ನ ಇವಳಿಂದ ತಡ್ಕೊಳಕಾಗದೆ ಹಾಗೆ ಹಿಂದೆ ಬಂದಾಗ ಆ ಬಜರ್ಗಳು ಆಫ್ ಆಗುತ್ತೆ. ಸೊ ಇದೊಂದು ಡಿಜಿಟಲ್ ಫೆನ್ಸಿಂಗ್. ಇದನ್ನ ದಾಟೋಗೋದು ಯಾರಿಂದಲೂ ಸಾಧ್ಯನೇ ಇಲ್ಲ ಅನ್ನೋ ವಿಷಯನ ನಮ್ ಹೀರೋಯಿನ್ ಅರ್ಥ ಮಾಡ್ಕೋತಾಳೆ. ಅದೇ ಸಮಯ ಯಾರೋ ಒಬ್ಳು ಕೂಗಾಡೋ ಶಬ್ದ ಕೇಳಿಸ್ತಾ ಇದೆ. ಯಾರಂತ ನೋಡಿದಾಗ ಇವಳಿಂದ ಆ ಬೀಸ್ಟ್ ಮತ್ತೊಬ್ಬಳನ್ನ ಅಟ್ಟಿಸ್ಕೊ ಬರ್ತಾ ಇದ್ದಾನೆ. ಆಗ ಇವಳು ಅವ್ನ್ ಬರ್ತಾ ಇದ್ದಾನೆ, ಓಡು ಓಡು ಅಂತ ಕೂಗಾಡ್ಕೋತಾ ಇರೋವಾಗ ಅವನು ಆ ಕೊಡ್ಲಿನ ಅವಳ ಬೆನ್ನಿಗೆ ಹೊಡೆದು ಅವಳನ್ನ ಕೆಳಗಡೆ ಬೀಳ್ಸಿ ನಮ್ ಹೀರೋಯಿನ್ ಏನೋ ರೀತಿ ಕೈ ತೋರಿಸ್ತಾನೆ. ಇವಳಿಗೂ ಏನೋ ಅರ್ಥ ಆಗ್ತಾ ಇಲ್ಲ, ಇವಳು ಕೈ ತೋರಿಸ್ತಾನೆ. ಅವನು ಆ ಕೊಡ್ಲಿನ ಮತ್ತೆ ತಗೊಂಡು ಅವಳನ್ನ ಕೊಲ್ಲೋಕ್ ನೋಡ್ತಾ ಇರೋವಾಗ ಅದೇ ಸಮಯಕ್ಕೆ ಮತ್ತೊಬ್ಬ ಬೀಸ್ಟ್ ಇದನ್ನೆಲ್ಲ ನೋಡಿ ಅಲ್ಲಿಗೆ ಬಂದು ಇಬ್ರು ಹಾಗೆ ಹೊಡೆದಾಡ್ಕೊಳಕ್ ಶುರು ಮಾಡ್ತಾರೆ. ಆಗ ನಮ್ ಹೀರೋಯಿನ್ ಅವಳನ್ನ ಕಾಪಾಡೋಣ ಅಂತ ಮತ್ತೆ ಕಾಡಿನ ಕಡೆನೆ ಕರ್ಕೊಂಡು ಹೋಗ್ತಾ ಇರೋವಾಗ ಅವಳ ಹೆಸರು ಸ್ಯಾಲಿ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿವರು ಹಾಗೆ ಹೊಡೆದಾಡ್ಕೊಂಡು ಇವಾಗ ಹೊಸ್ದಾಗ್ ಬಂದಲ್ಲ ಅವನು ಇವನ್ನ ಚೆನ್ನಾಗಿ ಹೊಡೆದಾಕಿ ಕೊನೆಗೆ ಅವನ್ ತಂದಿರೋ ಕುಡುಗಲ್ನಿಂದ ಇವನ್ ಎದೆ ಪೂರ್ತಿ ಗಾಯ ಮಾಡಿ ಸಾಯೋ ಸ್ಥಿತಿನಲ್ಲಿ ಬಿಟ್ಟು ನಮ್ ಹೀರೋಯಿನ್ ಮತ್ತೆ ಸ್ಯಾಲಿ ಹೋಗಿರೋ ಕಡೆ ಅವ್ರನ್ನ ಫಾಲೋ ಮಾಡ್ತಾ ಬರ್ತಾ ಇದ್ದಾನೆ. ಇವರು ಹಾಗೆ ತುಂಬಾ ದೂರ ಕಷ್ಟಪಟ್ಟು ಬಂದ್ಮೇಲೆ ನಮ್ ಹೀರೋಯಿನ್ ಸ್ಯಾಲಿನ ಮರ್ಯಾಗಿಡನ ಅಂತ ಒಂದ್ ಮರದ ಬುಡದಲ್ಲಿ ಕೂರಿಸಿದಾಗ ಅವಳು ಇವಳು ಮಾಡ್ತಾ ಇರೋ ಹೆಲ್ಪ್ನೆಲ್ಲ ನೋಡಿ ನಿನ್ ಮ್ಯಾಜಿಕ್ ಮೇಲೆ ನಂಬಿಕೆ ಇದೆಯಾ, ದೇವ್ರು ನಿನ್ನ ಖಂಡಿತ ಕಾಪಾಡ್ತಾನೆ ಅಂತ ಹೇಳುವಾಗ ನೀನ್ ಸೈಲೆಂಟ್ ಆಗಿ ಇಲ್ಲೇ ಕುಂತಿರೋ, ನಮ್ಗೇನಾದ್ರೂ ಹೆಲ್ಪ್ ಸಿಗುತ್ತಾ ಅಂತ ನೋಡ್ಕೊಂಡು ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಅವ್ಳು ಯಾರಿಗೂ ಕಾಣಿಸ್ಬಾರ್ದು ಅಂತ ಅಲ್ಲಿರೋ ಮರದ ಎಲೆಗಳನ್ನೆಲ್ಲ ತಗೊಂಡು ಅವಳನ್ನ ಮುಚ್ಚಿ ಅಲ್ಲಿಂದ ಹೊರಡ್ತಾಳೆ. ಆಗ ಆ ಬೀಸ್ಟು ಕೂಡ ಅಲ್ಲಿ ಸುರಿದಿರೋ ಇವಳ್ದು ರಕ್ತ ನೋಡಿ ಅದನ್ನ ಟ್ರೇಸ್ ಮಾಡ್ತಾನೆ. ಹಾಗೆ ಬಂದು ಕೊನೆಗೆ ಇವಳಿರೋ ಜಾಗನ ಕಂಡಿಡಿದ್ ಬಿಡ್ತಾನೆ. ಇವಾಗ ಅವಳನ್ನ ಎತ್ತೆಸ್ತು ಹಾಗೆ ಒಂದ್ ಸ್ವಲ್ಪ ದೂರ ಎಲ್ಕೊಂಡೋಗಿ ಒಂದ್ ಮರದ ಬುಡದಲ್ಲಿ ಕೂರಿಸ್ತಾನೆ. ಈ ಶಬ್ದ ನಮ್ ಹೀರೋಯಿನ್ಗೂ ಕೇಳಿಸ್ತಾ ಇದೆ. ಇವಾಗ ಇವನು ಆ ಮರದ ಹಿಂದೆ ನಿಂತು ಅವಳು ಎರಡು ಕೈಗಳನ್ನು ಎಳೆದು ಕೊನೆ ಕಿತ್ತಾಕಿ ಅವಳನ್ನ ಭಯಂಕರವಾಗಿ ಕೊಲೆ ಮಾಡ್ತಾನೆ. ಆಗ ಆ ಕಡೆನೆ ಬರ್ತಾರೋ ನಮ್ ಹೀರೋಯಿನ್ ಹಂದಿ ಮುಖದಲ್ಲಿರೋ ಒಬ್ಬ ಬೀಸ್ಟ್ ಅಡ್ಡಾಕೊಂಡು ಅವಳನ್ನ ದಾಳಿ ಮಾಡೋಕ್ ಶುರು ಮಾಡಿದಾಗ ಇವಳು ಸಿಕ್ಕದ್ನೆಲ್ಲ ತಗೊಂಡು ಅವನ ವಿರುದ್ಧ ಹೋರಾಡಿ ಅವ್ನ ಕತ್ತಿನ ಕೆಳಗಡೆ ಬೀಳ್ಸಿ ಇವಳು ಬಿದೋಗ್ತಾಳೆ. ಅವನು ಇವಳನ್ನ ಸರಿಯಾಗಿ ಹಿಡ್ಕೊಬಿಡ್ತಾನೆ. ಆಗ ಇವಳು ಅವನ ಒದ್ದು ದೂರ ತಳ್ಳಿ ಆ ಕತ್ತಿನ ತಗೊಂಡು ಅಟ್ಯಾಕ್ ಮಾಡಕ್ ಹೋದಾಗ ಅದೇ ಸಮಯಕ್ಕೆ ಅವನ್ ತಲೆನೇ ಸಿಡ್ದು ಅವ್ನ್ ತೀರ್ಕೋತಾನೆ. ನಮ್ ಹೀರೋಯಿನ್ಗೂ ಇದನ್ನೆಲ್ಲ ನೋಡಿ ಏನೋ ಅರ್ಥ ಆಗ್ದೆ. ಸರಿ ಆ ಸ್ಯಾಲಿಗೆ ಏನಾಯ್ತು ಅಂತ ನೋಡೋಕೋಸ್ಕರ ಮತ್ತೆ ಅಲ್ಲಿಗೆ ಬಂದ್ ನೋಡಿದಾಗ ಅವಳಲ್ಲಿ ತೀರ್ಕೊಂಡಿದ್ದಾಳೆ. ಇದನ್ನ ನೋಡಿ ಇವಳು ತುಂಬಾನೇ ಎಮೋಷನಲ್ ಆಗಿ ಅಲೋಕ್ ಶುರು ಮಾಡ್ತಾಳೆ. ಹಾಗೆ ಒಂದ್ ಸ್ವಲ್ಪ ತತ್ತು ಮುಗಿಸಿ ಆ ಕತ್ತಿನ ತಗೊಂಡು ಮತ್ತೆ ನಡೆಯೋಕ್ ಶುರು ಮಾಡ್ತಾಳೆ. ಇವಾಗ ತುಂಬಾ ದೂರ ಬಂದ್ಮೇಲೆ ಅಲ್ಲೊಂದ್ ಜಾಗದಲ್ಲಿ ಕೆಲವು ಶೆಡ್ಗಳಿವೆ. ಅದ್ರ ಜೊತೆ ಯುರೇಕಾ ಮೈನಿಂಗ್ ಟೌನ್ ಅಂತ ಅದಕ್ಕಾದೊಂದ್ ಮ್ಯಾಪ್ ಇದೆ. ಆ ಮ್ಯಾಪ್ ನೋಡಿದ್ರೆ ಇವಳಿಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ಅದೇ ಸಮಯ ಯಾರೋ ಕೂಗಾಡ್ಕೊಳ್ಳೋ ಶಬ್ದ ಕೇಳಿಸುತ್ತೆ. ಇದರಿಂದ ಇವಳು ಹೆದರ್ಕೊಂಡು ಅಲ್ಲಿರೋ ಒಂದ್ ಶೆಡ್ ನೊಳಗಡೆ ಹೋದಾಗ ಅಲ್ಲಿ ತುಂಬಾ ದಿನಗಳ ಹಿಂದೆ ಈ ಒಂದ್ ಗೋಲ್ಡ್ ಮೈನ್ ನಲ್ಲಿ ಕೆಲಸ ಮಾಡ್ತಾ ಇದ್ದವರು ಇದನ್ನ ಒಂದ್ ಮನೆ ರೀತಿ ಕಟ್ಕೊಂಡು ಉಳ್ಕೊಂಡಿದ್ರು ಅಂತ ಕಾಣಿಸ್ತಾ ಇದೆ. ಅದಕ್ಕಾದ ವಿಷಯಗಳಿವೆ. ಅದೇ ಸಮಯ ಯಾರೋ ಹೊರಗಡೆ ನಡ್ಕೊಂಡು ಹೋಗ್ತಾ ಇದಾರೆ. ಅದ್ ಇವಳು ಹಾಗೆ ನೋಡ್ತಾ ಇರ್ಬೇಕಾದ್ರೆ ಇವಳು ಹಿಂದೆನೆ ಯಾರೋ ಬಂದಿರೋದ್ ಗೊತ್ತಾಗಿ ಸಡನ್ ಆಗ ಕತ್ತಿಯಿಂದ ಅವ್ರ ಕುತ್ತಿಗೆಗೆ ಹೊಡೆದು ಬಿಡ್ತಾಳೆ. ಅದ್ ಯಾರಂತ ನೋಡಿದ್ರೆ ಇವಳ ರೀತಿನೇ ಈ ಕಾಡ್ನಲ್ಲಿ ಸಿಗಾಕೊಂಡಿರೋ ಮತ್ತೊಬ್ಳು ಹುಡುಗಿ. ಇವಳು ಗೊತ್ತಿಲ್ಲದೆ ಹೊಡೆದ್ಬಿಟ್ಲು. ಪಾಪ ಏಟು ಬಲವಾಗಿ ಬಿದ್ದು ಅವಳು ಸಾಯೋ ಸ್ಥಿತಿನಲ್ಲಿ ಕೆಳಗಡೆ ಬೀಳ್ತಾ ಇರೋವಾಗ ಅದೇ ಸಮಯಕ್ಕೆ ಆ ಶೀನಾ ಮತ್ತೆ ಮತ್ತೊಬ್ಳು ಸಣ್ಣ ಹುಡುಗಿ ಇಬ್ರು ಅಲ್ಲಿಗೆ ಬಂದು ಇದನ್ನೆಲ್ಲ ನೋಡಿ ಭಯಂಕರವಾಗಿ ಶಾಕ್ ಆಗ್ತಾರೆ. ಇವಳು ಇದೊಂದು ಆಕ್ಸಿಡೆಂಟ್ ಗೊತ್ತಿಲ್ಲದೆ ನಡೆದೋಯ್ತು, ಹೆಲ್ಪ್ ಮಾಡಿ ಅಂತ ಕೇಳ್ತಾಳೆ. ಆಗ ಶೀನಾ ಹೇಳ್ತಾಳೆ ಅವಳು ಆಲ್ರೆಡಿ ತೀರ್ಕೊಂಡ್ಲು, ನಮ್ಮಿಂದ ಏನು ಮಾಡಕ್ಕಾಗಲ್ಲ ಅಂತ. ಇವಳು ಇವಾಗ ರಕ್ತನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಇವಳಿಗೆ ಆ ಡಿಸಾರ್ಡರ್ನ ಸಿಂಪ್ಟಮ್ ಮತ್ತೆ ಶುರು ಆಗುತ್ತೆ. ಹಾಗೆ ಫ್ರೀಜ್ ಆಗಿ ಕೆಳಗಡೆ ಬೀಳ್ತಾಳೆ. ಆಗ ಈ ಶೀನಾ ನಮ್ ಹೀರೋಯಿನ್ ಹತ್ರ ಇರೋ ಆ ಕತ್ತಿನ ತಗೊಂಡು ಆ ಸಣ್ಣ ಹುಡುಗಿನ ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ, ನೀನ್ ಇಲ್ಲೇ ಇರು ಅಂತ ಹೇಳಿ ಅವಳಿಗ ಹೊರಗಡೆ ಹೋಗ್ತಾಳೆ. ಇವಳಿಗೂ ಆ ಗ್ಲಿಚ್ ಅನ್ನೋದು ಮತ್ತೆ ಕಾಣಿಸ್ತಾ ಇದೆ. ಆಗ ಅದ್ರಲ್ಲಿ ಯಾರೋ ಒಬ್ಬ ತನ್ನ ಫ್ರೆಂಡ್ ನ ಅವ್ನ ಶೆಡ್ ನೊಳಗಡೆ ಸೇಫ್ ಆಗಿ ಕೂರಿಸಿ ಅವನಿಗ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಆ ಮ್ಯಾಪ್ ನಲ್ಲಿ ನೋಡಿದ್ಲಲ್ಲ ಅದೇ ರೀತಿ ಯುರೇಕಾ ಸ್ಪ್ರಿಂಗ್ ಮೈನ್ ಅಂತ ಒಂದ್ ಬೋರ್ಡ್ ಇದೆ. ಇವಳು ಇವಾಗ ಸರಿಯಾಗಿ ಎದ್ದು ಮ್ಯಾಡಿ ಅಂತ ಕರೆದಾಗ ಈ ಸಣ್ಣ ಹುಡುಗಿ ಇವಳ ಹೆಸರು ರೋಸ್. ಇವಳಿಗ ನಿಂಗೂ ಎಪಿಲೆಪ್ಟಿಕ್ ಇದೆಯಾ, ನನ್ ಕಸಿನ್ ಕೂಡ ಇತ್ತು. ಅವಳು ಪದೇ ಪದೇ ಈ ರೀತಿ ಬೀಳ್ತಾ ಇದ್ಲು. ಮತ್ತೆ ಶೀನಾ ಅವಾಗ್ಲೇ ಹೋದ್ಲು. ಸರಿ ಈ ಮ್ಯಾಡಿ ಯಾರು ಅಂತ ಕೇಳ್ತಾಳೆ. ಆಗ ಮ್ಯಾಡಿ ನನ್ ಫ್ರೆಂಡ್ ಅಂತ ಹೇಳೋವಾಗ ಅವಳು ತುಂಬಾನೇ ಹೆದರ್ಕೊಂಡು ನೀನು ನನ್ನೂ ಕೊಂದ್ಬಿಡ್ತೀಯ ಅಂತ ಕೇಳ್ತಾಳೆ. ಇಲ್ಲ ಅದೇನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ, ನನ್ ಖಂಡಿತ ನಿನ್ನ ಏನೂ ಮಾಡಲ್ಲ, ದಯವಿಟ್ಟು ಹೆದರ್ಕೋಬೇಡ ಅಂತ ಹೇಳೋವಾಗ ಅವಳು ಸರಿ ಅಂತ ಹೇಳಿ ಇಬ್ರು ತಮ್ಮನ್ನ
ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ನಮ್ ಹೀರೋಯಿನ್ ಇವಾಗ ತಾನು ನೋಡಿರೋ ಆ ಗ್ಲಿಚಿನ್ ಬಗ್ಗೆ ಹೇಳಿ ಮಾಸ್ಕ್ ಹಾಕೊಂಡಿರೋ ಯಾರನ್ನಾದ್ರೂ ನೀನ್ ನೋಡಿದ್ಯಾ ಅಂತ ಕೇಳ್ತಾಳೆ. ಹೌದು, ಗೂಬೆ ರೀತಿ ಇರೋ ಒಬ್ಬ ನಾನು ನಡ್ಸ್ಕೊ ಬಂದ, ಅವನಿನ್ ತಪ್ಸ್ಕೊಂಡ್ ಓಡ್ ಬರ್ತಾ ಇರೋವಾಗ್ಲೇ ನಾನು ಶೀನಾನ್ ಮೀಟ್ ಮಾಡ್ದೆ. ಅದಾದ್ಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿರೋ ಯಾರನ್ನೋ ನಂಬಾರ್ದು, ನಾನು ಅವಳನ್ನ ಫ್ರೆಂಡ್ ಅನ್ಕೊಂಡಿದ್ದೆ, ಆದ್ರೆ ಅವಳು ನನ್ ಬಿಟ್ಟೋದ್ಲು ಅಂತ ತುಂಬಾನೇ ಇನ್ನೋಸೆಂಟ್ ಆಗಿ ಮಾತಾಡ್ತಾಳೆ. ಆಗ ನಮ್ ಹೀರೋಯಿನ್, ನಾನಂತೂ ಯಾವ್ದೇ ಕಾರಣಕ್ಕೂ ನಿನ್ ಬಿಟ್ಟೋಗಲ್ಲ, ನನ್ ಫ್ರೆಂಡ್ ಒಬ್ಳಿದಾಳೆ, ಅವಳನ್ನು ಕಾಪಾಡ್ಬೇಕು, ತಪ್ಸ್ಕೊಂಡು ಹೋಗೋಕು ದಾರಿ ಕಂಡಿಡಬೇಕು. ಸರಿ, ನಿಂಗೆ ಆಪರೇಷನ್ ಮಾಡಿದ್ರಲ್ಲ, ಅಲ್ಲಿ ನಡೆದಿರೋ ವಿಷಯ ಏನಾದ್ರೂ ನೆನಪಿದ್ಯಾ ಅಂತ ಕೇಳೋವಾಗ ಅದನ್ನ ನಾನು ಕನಸು ಅನ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಆವಾಗ ತಾನೆ ನಮ್ ಹೀರೋಯಿನ್ ಒಂದ್ ವಿಷಯ ಯೋಚನೆ ಮಾಡಿ ಅಲ್ಲಿರೋ ಒಂದ್ ಸ್ಪೂನ್ ಅನ್ನು ತಗೊಂಡು ಅಲ್ಲಿ ಸತ್ತಿರೋ ಹುಡುಗಿಯ ಕಣ್ಣೆ ಹೊರಗಡೆ ತೆಗಿತಾಳೆ. ಕಣ್ಣಲ್ಲೇ ಒಂದ್ ಇಂಪ್ಲಾಂಟ್ ನ ಫಿಕ್ಸ್ ಮಾಡಿ ಬ್ರೈನ್ ಜೊತೆ ಕನೆಕ್ಟ್ ಮಾಡಿದಾರೆ. ಸೊ ಅವ್ರು ನಮ್ನ ವಾಚ್ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗಿ ತಕ್ಷಣನೇ ರೋಸನ್ ಕಣ್ಣಿನ ನೋಡ್ತಾ, ನೀವೆಲ್ಲ ನಮ್ ವಾಚ್ ಮಾಡ್ತಾ ಇರೋದು ನಂಗೆ ಚೆನ್ನಾಗಿ ಗೊತ್ತು ಅಂತ ಮಾತಾಡೋವಾಗ ಇವ್ಳು ಅನ್ಕೊಂಡಂಗೆನೆ ಯಾರೋ ಒಬ್ಬ 6 ಬ್ಯೂಟಿಗಳು 6 ಬೀಸ್ಟ್ಗಳು ಅಂತ ಎಲ್ರನ್ನೂ ಕಣ್ಣಿನ ಬಲಿಯಿಂದ ಮಾನಿಟರ್ ಮಾಡ್ತಾ ಇದ್ದಾನೆ. ಅದರಲ್ಲಿ 2 ಬ್ಯೂಟಿ ಮತ್ತೆ 2 ಬೀಸ್ಟ್ಗಳು ಆಲ್ರೆಡಿ ತೀರ್ಕೊಂಡಿವೆ. ಅದೇ ಸಮಯ ಇಲ್ಲಿ ಯಾರೋ ಬರ್ತಾ ಇರೋ ರೀತಿ ಶಬ್ದ ಕೆಲ್ಸುತ್ತೆ. ಯಾರಂತ ನೋಡಿದ್ರೆ ಅದು ಶೀನಾ. ಇವಾಗ ಬಂದ್ಮೇಲೆ ಅವರೆಲ್ಲ ನಮ್ಮನ್ನ ಕಣ್ಣಿನ ಬಲಿಯಿಂದ ಹೇಗ್ ವಾಚ್ ಮಾಡ್ತಾ ಇದಾರೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಈ ಒಂದು ಇಂಪ್ಲಾಂಟ್ ನ ನಮ್ಮ ಒಳಗಡೆ ಫಿಕ್ಸ್ ಮಾಡಿರೋದ್ರಿಂದ ನಮ್ ಸುತ್ತಲಿರೋ ಒಂದು ರೇಡಿಯಸ್ಗೆ ಒಂದು ಬ್ಯಾರಿಯರ್ ನ ಸೆಟ್ ಮಾಡಿದ್ದಾರೆ, ಅದನ್ನ ದಾಟೋಕ್ ನಮ್ಮಿಂದ ಆಗಲ್ಲ. ಸೊ ನಾವೆಲ್ಲ ಸರಿಯಾಗಿ ಸಿಗಾಕೊಂಡ್ವಿ ಅಂತ ಮಾತಾಡೋವಾಗ ಆ ಬೀಸ್ಟು ಈ ಮನೆಯ ಕಡೆನೆ ಬರ್ತಾ ಇದ್ದಾನೆ. ಅದನ್ನ ಶೀನಾ ನೋಟ್ ಹೇಳಿದ ತಕ್ಷಣನೇ ಎಲ್ರೂ ಒಂದೊಂದ್ ಕಡೆ ಬಚ್ಚಿಟ್ಕೋತಾರೆ. ಅವನು ಆ ಮನೆಯ ಸುತ್ತಲೂ ಶಬ್ದ ಮಾಡ್ತಾನೆ, ಹುಡುಕಿ ಕೊನೆಗೆ ಹೊಳಗಡೆ ಬರ್ತಾನೆ. ಅದ್ ಬಂದು ಆ ರೋಸ್ ಇರೋ ಜಾಗನ ಕಂಡಿಡ್ದು ಅವಳನ್ನ ಏನು ಮಾಡ್ದೆ ಹಾಗೆ ಎಲ್ಕೊಂಡು ಹೋಗ್ತಾ ಇರೋವಾಗ ಈ ಶೀನಾ ಮತ್ತೆ ನಮ್ ಹೀರೋಯಿನ್ ಇಬ್ರು ಸೇರ್ಕೊಂಡು ಅವನ್ನ ಚೆನ್ನಾಗಿ ಹೊಡೆದು ಆ ಮನೆಯಿಂದ ಹೊರಗಡೆ ಹಾಕಿ ಬಾಗ್ಲಾಕೋತಾರೆ. ಆಗ ಅವನು ಸರಿ ಅಂತೇಳಿ ಅಲ್ಲಿಂದ ಹೊರಟ ಮೇಲೆ, ಸರಿ ಅವ್ನು ಯಾಕೆ ಇವಳನ್ನ ಏನೂ ಮಾಡ್ದೆ, ಮುಖಂಡ್ ಮಾತ್ರ ನೋಡೋಕ್ ಟ್ರೈ ಮಾಡ್ತಾ ಇದ್ದ ಅಂತ ಮಾತಾಡೋವಾಗ ಇವಾಗ ತಾನೆ ನಮ್ ಹೀರೋಯಿನ್ಗೂ ಒಂದ್ ವಿಷಯ ಅರ್ಥ ಆಗುತ್ತೆ. ನಾನಿದ್ ಬಾಕ್ಸ್ ನಲ್ಲಿ ಬ್ಯೂಟಿ 6 ಅಂತ ಇತ್ತು, ಮತ್ತೆ ಪಕ್ಕದಲ್ಲೇ ಇರೋ ಇನ್ನೊಂದ್ ಬಾಕ್ಸ್ ನಲ್ಲಿ ಬೀಸ್ಟ್ 6 ಅಂತ ಇತ್ತು. ಸೊ ಒಬ್ಬೊಬ್ರು ಒಂದೊಂದು ಬ್ಯೂಟಿಗಳನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಮತ್ತೆ ನಾನ್ ನೋಡಿರೋ ವಿಷಯನಲ್ಲೂ ಕೂಡ ಯಾರೋ ಒಬ್ಬ ನನ್ನ ಫ್ರೆಂಡ್ ನ ಕಾಪಾಡ್ತಾ ಇದ್ದ. ಹಾಗ ನಮ್ಮಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋ ಬೀಸ್ಟ್ಗಳು ಕೂಡ ತೀರ್ಕೋತಾವೆ. ಸೊ ಇದೊಂದು ಗೇಮ್, ಇದರಲ್ಲಿ ಯಾರಾದ್ರೂ ಒಬ್ಬರಿಂದ ಮಾತ್ರ ಗೆಲ್ಲೋಕ್ ಸಾಧ್ಯ ಅಂತ ಇದ್ರ ಬಗ್ಗೆ ಎಲ್ಲಾ ವಿಷಯಗಳನ್ನು ಎಕ್ಸ್ಪ್ಲೈನ್ ಮಾಡಿದಾಗ, ಹಾಗಾದ್ರೆ ನಮ್ ತಲೆ ಏನೋ ಬ್ಲಾಸ್ಟ್ ಆಗಲ್ವಾ ಅಂತ ಶೀನಾ ಕೇಳ್ತಾಳೆ. ಅದಕ್ಕೆ ನಮ್ ಹೀರೋಯಿನೋ ಹೌದು ಅಂತ ಹೇಳಿದಾಗ ಇವರಿಬ್ರು ಕೊಲೆ ಮಾಡಿದ್ರೆ ನಾವು ತಪ್ಸ್ಕೋಬಹುದು ಅಂತ ಕ್ರೂರವಾಗಿ ಒಂದು ಪ್ಲಾನ್ ಹಾಕಿ ಹಾಗೆ ಇವ್ರ ಹತ್ರ ಬಂದಾಗ, ದಯವಿಟ್ಟು ವೆಯ್ಟ್ ಮಾಡೋ, ಯಾರಾದ್ರೂ ಬಂದು ಹೆಲ್ಪ್ ಮಾಡ್ತಾರೆ ಅಂತ ರೋಸ್ ಹೇಳ್ತಾಳೆ. ಆದ್ರೆ ಅವಳು ತಪ್ಸ್ಕೋಬೇಕಂದ್ರೆ ವಿನ್ ಆಗ್ಬೇಕು, ಅದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂತ ಮಾತಾಡ್ತಾಳೆ. ಆಗ ನಮ್ ಹೀರೋಯಿನ್ ನನ್ ಫ್ರೆಂಡ್ ಇರೋ ಜಾಗದಲ್ಲಿ ಒಂದು ಬೋರ್ಡ್ ಇದೆ, ಯುರೇಕಾ ಸ್ಪ್ರಿಂಗ್ ಮೈನ್ ಅಂತ. ಆ ಒಂದ್ ಜಾಗನೇ ಎಕ್ಸಿಟ್ ಅಂತ ಮ್ಯಾಪ್ ನಲ್ಲಿ ಮೆನ್ಷನ್ ಮಾಡಿತ್ತು. ಸೊ ತಪ್ಸ್ಕೊಳಕ್ ನಮ್ ದಾರಿ ಇದೆ, ದುಡುಕಿ ಏನು ಮಾಡಬೇಡ ಅಂತ ಅವಳನ್ನ ಕನ್ವಿನ್ಸ್ ಮಾಡೋಕ್ ಟ್ರೈ ಮಾಡ್ತಾಳೆ. ಆದ್ರೆ ಅವಳು ಇದಕ್ಕೆಲ್ಲ ಒಪ್ಕೊಳ್ದೆ, ನಾವು ತಪ್ಸ್ಕೋಬೇಕಾದ್ರೂ ವಿನ್ ಆಗ್ಬೇಕು, ಅದೊಂದೇ ದಾರಿ ಅಂತ ಹೇಳ್ತಾ ಹಾಗೆ ಇವ್ರ ಹತ್ರ ಬರ್ತಾ ಇರ್ಬೇಕಾದ್ರೆ ಇವ್ರು ಅವಳನ್ನ ಏನು ಮಾಡ್ದೆ ಅಲ್ಲಿಂದ ತಪ್ಸ್ಕೊಂಡು ಓಡಿ ಮತ್ತೊಂದ್ ಶೆಡ್ ಬಂದು ಲಾಕ್ ಮಾಡ್ಕೊಂಡಾಗ ಅದೇ ಸಮಯ ಇನ್ನೂ ಒಬ್ಬ ಬೀಸ್ಟ್ ಕೂಡ ಒಂದ್ ಜಾಗ ಬಂದು ಇಬ್ರು ಬೀಸ್ಟ್ಗಳು ಆ ಮನೇನ್ ಸುತ್ತಾಕೋತಾರೆ. ಶೀನಾ ಯಾಕೆ ನಮ್ನೆ ಕೊಲ್ಲೋಕ್ ನೋಡಿದ್ಲು ಅಂತ ಕೇಳಿದಾಗ, ಆ ಬೀಸ್ಟ್ ಕನ್ ಕೊಲೆ ಮಾಡೋದಕ್ಕಿಂತ ನಮ್ಮನ್ ಕೊಲೆ ಮಾಡೋದು ತುಂಬಾನೇ ಈಸಿ, ಅದ್ರಿಂದಲೇ ಆದ್ರೆ ನಾನಂತೂ ಯಾವ್ದೇ ಕಾರಣಕ್ಕೂ ಹಾಗೆ ಮಾಡಲ್ಲ, ನೀನು ಹಾಗೇನಾ ಅಂತ ಕೇಳೋವಾಗ ಇವಳು ಹೌದು ಅಂತ ಹೇಳ್ತಾಳೆ. ಸರಿ, ನಾವೀಗ ಇಲ್ಲಿಂದ ಹೊರಟು ನನ್ನ ಫ್ರೆಂಡ್ನು ಕಾಪಾಡಿ ಅವಳಿರೋ ಜಾಗದಲ್ಲಿ ಒಂದು ಎಕ್ಸಿಟ್ ಪಾಯಿಂಟ್ ಇದೆ, ಅಲ್ಲಿ ಒಂದು ಟನ್ನಲು ಇದೆ, ಅದರಿಂದ ಹೋದ್ರೆ ನಮ್ಮಿಂದ ತಪ್ಸ್ಕೋಬಹುದು ಅಂತ ಮಾತಾಡ್ಕೊಂಡು ಸುತ್ತಲೂ ಯಾರಾದ್ರೂ ಇದಾರ ಅಂತ ನೋಡ್ತಾರೆ, ಯಾರು ಇಲ್ಲ. ಆಗ ನಮ್ ಹೀರೋಯಿನ್ ಆ ಶೆಡ್ ನಲ್ಲಿರೋ ಒಂದ್ ಸಣ್ಣ ಗ್ಯಾಪ್ ನಿಂದ ಹೊರಗಡೆ ಹೋಗಿ ಇವಾಗ ರೋಸನ್ ಬರೋ ಕೇಳಿ ಕರೆದಾಗ ಅವಳು ಸರಿ ಅಂತ ಬರ್ತಾ ಆಗಲ್ಲ. ಹಾಗೆ ಬರ್ತಾ ಇರ್ಬೇಕಾದ್ರೆ ಅವಳ ಕಾಲು ಅಲ್ಲಿರೋ ತಂತಿಗಳಲ್ಲಿ ಸಿಗಾಕೊಂಡು ಸ್ಟಕ್ ಆಗ್ಬಿಡುತ್ತೆ, ಅವಳಿಂದ ಬರೋಕಾಗ್ತಾ ಇಲ್ಲ. ಆಗ ನಮ್ ಹೀರೋಯಿನ್ ಅವಳನ್ನ ಹೇಳಿದು ಹೊರಗಡೆ ತೆಗಿಯೋಕ್ ಟ್ರೈ ಮಾಡ್ತಾಳೆ. ಆಗಿದ್ನಲ್ಲ ಬೀಸ್ಟು ನೋಡ್ಕೊಂಡು ಹೊರಗಡೆ ಬಂದು ಇವಳ ಕಾಲ್ ನಿಡ್ಕೊಂಡು ಎಳಿಯೋಕ್ ಶುರು ಮಾಡ್ತಾನೆ. ನಮ್ ಹೀರೋಯಿನ್ ಅವಳನ್ನ ಹೊರಗಡೆ ತೆಗಿಯೋಕ್ ಎಷ್ಟೋ ಟ್ರೈ ಮಾಡಿ ಕೊನೆಗೆ ಆಗ್ದೆ. ಇವಳನ್ನ ಅವನು ಏನು ಮಾಡಲ್ಲ, ಅವನ ಅಟ್ಯಾಕ್ ಮಾಡೋಣ ಅಂತ ಡೋರ್ ನಿಂದ ಹೊರಗಡೆ ಬಂದಾಗ ಅವನು ಇದನ್ನ ನೋಡಿ ತಿರುಗಿದ ತಕ್ಷಣನೇ ಅವ್ನು ತಗೋ ಬಂದಿರೋ ಕುಡಗಲ್ನಿಂದಲೇ ಈ ರೋಸ್ ಅವ್ನ ಕೈ ಬೆರಳುಗಳನ್ನ ಕತ್ತರಿಸ್ಬಿಡ್ತಾನೆ. ಇದ್ರು ಅವನು ಅದ್ರಲ್ಲೇ ನಮ್ ಹೀರೋಯಿನ್ ನ ಹಿಡ್ಕೊಂಡು ಅವಳನ್ನ ಉಸಿರಾಡೋಕ್ ಬಿಡದೆ ಮೂಗು ಬಾಯಿನೆಲ್ಲ ಮುಚ್ಚಿಡ್ಕೊಂಡಾಗ ಇವಳು ಆ ಕೊಡ್ಲಿನ್ ತಗೊಂಡು ಅವ್ನ ಕಾಲ್ಗೆ ಬಡ್ದು ನಮ್ ಹೀರೋಯಿನ್ ನ ಬಿಡಿಸಿದಾಗ ತಕ್ಷಣನೇ ಇವಳು ಅಲ್ಲಿರೋ ಒಂದು ಆದರ್ನ ಅವ್ನ ತಲೆ ಎದೆಗೆಲ್ಲ ಚುಚ್ಚಿ ಅದನ್ನ ತಿರುಗಿಸಿ ಭಯಂಕರವಾಗಿ ಇಬ್ರು ಸೇರ್ಕೊಂಡು ಅವ್ನ ಕತೆನ ಮುಗಿಸ್ಬಿಡ್ತಾರೆ. ಅದೇ ಸಮಯಕ್ಕೆ ಇನ್ನೊಬ್ಬ ಬೀಸ್ಟ್ ಬಂದಲ್ಲ, ಅವನು ಏನಕ್ ನೋಡ್ತಾ ಇದ್ದಾನೆ. ಆಗ ನಮ್ ಹೀರೋಯಿನ್ ನೀನು ಬರ್ತೀಯಾ ಅಂತ ಕೂಗಾಡ್ಕೊಂಡಾಗ ಅವನಲ್ಲಿಂದ ಹೊರಡ್ಬಿಡ್ತಾನೆ. ಇವಾಗ ಶೀನಾ ಹೊರಗಡೆ ಬಂದು ಆ ಮ್ಯಾಪ್ ನೋಡ್ತಾ ಇರೋದನ್ನ ನಮ್ ಹೀರೋಯಿನ್ ನೋಡಿ ಅವಳು ತನ್ನ ಫ್ರೆಂಡ್ನೇ ಹುಡ್ಕೊಂಡು ಹೋಗ್ತಾ ಇದ್ದಲ್ಲ ಅಂತ ಅರ್ಥ ಮಾಡ್ಕೊಂಡು ಅವಳು ಹಿಂದೆನೆ ಬಂದು ಹೀಗ್ ಮಾಡ್ಬೇಡ, ನಮ್ಮನ್ ಬೇಟೆಯಾಡೋಕೋಸ್ಕರ ಇನ್ನೂ 3 ಜನ ಕಾಯ್ತಾ ಇದಾರೆ ಅಂತ ಹೇಳೋವಾಗ ಅವಳು ಸೈಕೋ ರೀತಿ ನಗಾಡಿ ಅದ್ರಲ್ಲೊಬ್ಬ ನನ್ ಕಾಪಾಡ್ತಾನೆ, ಬಾಕಿ ಇರೋದು ಇಬ್ರೆ. ನೀನು ನಿನ್ ಫ್ರೆಂಡನ್ ಕಾಪಾಡ್ಬೇಕು ಅಂದ್ರೆ ಒಂದು ನನ್ ಕೊಲೆ ಮಾಡ್ಬೇಕು ಅಥವಾ ರೋಸನ್ ಕೊಲೆ ಮಾಡ್ಬೇಕು, ಏನ್ ಮಾಡ್ತೀಯ ಅಂತ ಕೇಳ್ತಾ ಇರೋವಾಗ್ಲೆ ಇಲ್ಲಿ ಒಬ್ಳೆ ಇರೋ ರೋಸ್ನ
ಒಬ್ಬ ಬೀಸ್ಟ್ ಹಿಡ್ಕೊಂಡು ಅವಳ ಕೈ ಕತ್ತಿ ಚುಚ್ಬಿಡ್ತಾನೆ. ಇವಳು ಅವನ್ನ ಡೈವರ್ಟ್ ಮಾಡಿ ಒದ್ದು ಕೆಳಗಡೆ ಬೀಳಿಸಿದಾಗ ಅದೇ ಸಮಯ ಇಲ್ಲೇ ನಮ್ ಹೀರೋಯಿನ್ ಕಾಪಾಡ್ತಾ ಇರೋ ಆ ಬೀಸ್ಟ್ ಹಾಗೆ ಸೈಲೆಂಟ್ ಆಗಿ ನಡ್ಕೊ ಬಂದು ಶೀನಾನ್ ತಲೆಗೆ ಕೊಡ್ಲಿ ಇಳಿಸಿ ಎರಡಾಗಿ ಸಿಗದು ಅವನ್ನ ಕ್ರೂರವಾಗಿ ಕೊಲೆ ಮಾಡಿದಾಗ ಈ ಕಡೆ ರೋಸ್ ಹಿಡ್ಕೊಂಡಿರೋ ಅವನ ತಲೆನೂ ಸಿಡಿಯುತ್ತೆ. ಇವಳಿಗ ತಪ್ಸ್ಕೋತಾಳೆ. ನಮ್ ಹೀರೋಯಿನು ನೀನೇ ನನ್ ಬೀಷ್ಟ ಅಂತ ಕೇಳಿ ಅವನ ಹತ್ರ ಇರೋ ಕೊಡ್ಲಿನ ಮೆಲ್ಲಗ್ ಕಸ್ಕೊಂಡು ಅದನ್ನ ಅವ್ನ ಎದೆಗೆ ಹೊಡೆದು ಅವನ್ ಕತೆನೂ ಮುಗಿಸ್ಬಿಡ್ತಾಳೆ. ಆ ರೋಸು ಇವಾಗ ಮೆಲ್ಲಗ ಅಲ್ಲಿಗ್ ಬಂದು ನೀನ್ ಎಲ್ಗೋಗಿದ್ದೆ, ನಾನ್ ನಿನ್ ಕರೆದೆ, ನೀನ್ ಬರ್ಲೇ ಇಲ್ಲ, ನೀನೇನೋ ನನ್ ಫ್ರೆಂಡ್ ಅಲ್ಲ ಅಂತ ಹೇಳ್ತಾ ಜೋರಾಗಿ ಅಲೋಕ್ ಶುರು ಮಾಡಿದಾಗ ನಿನ್ಗೇನು ತೊಂದ್ರೆ ಇಲ್ಲ, ನೀನ್ ಇವಾಗ ಸೇಫ್ ಆಗಿದ್ಯಾ ಅಂತ ಅವಳನ್ನ ಸಮಾಧಾನ ಮಾಡಿ ಸರಿ ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಅಲ್ಲಿಗೊಬ್ಬ ಬೀಸ್ಟ್ ಬಂದ ಇಲ್ಲಿ ಶೀನಾ ತೀರ್ಕೊಂಡ ತಕ್ಷಣನೇ ಅವನು ತೀರ್ಕೊಂಡ ಅಂತ ವಿಷಯ ಹೇಳಿ ಹಾಗೆ ಇಬ್ರು ಆ ಮ್ಯಾಪ್ ನೋಡಿ ತನ್ನ ಫ್ರೆಂಡ್ ಇರೋ ಜಾಗನ ತಿಳ್ಕೊತಾರೆ. ನಾವ್ ನೋಡೋದು ಮತ್ತೆ ಕೇಳೋದನ್ನ ಅವ್ರು ವಾಚ್ ಮಾಡ್ತಾ ಇದಾರಂತ ನಮ್ ಹೀರೋಯಿನ್ ರೋಸ್ ನ ಕಣ್ಮುಚ್ಚೋ ಕೇಳಿ ಅವಳ ಕೈನಲ್ಲಿ ಏನೋ ಒಂದ್ ವಿಷಯನ ಬರೆದು ಒಂದ್ ಪ್ಲಾನ್ ನ ಎಕ್ಸ್ಪ್ಲೈನ್ ಮಾಡಿ ಸರಿ ಅಂತ ಇಬ್ರು ಅಲ್ಲಿಂದ ಹೊರಡ್ತಾರೆ. ಹಾಗೆ ತುಂಬಾ ದೂರ ಬಂದು ಕೊನೆಗೆ ತನ್ನ ಫ್ರೆಂಡ್ ಇರೋ ಜಾಗನ್ ಕಂಡಿಡ್ದು ಅವಳಿಗೆ ಏನಾಯ್ತು ಅಂತ ನೋಡಿದಾಗ ಏನೂ ತೊಂದ್ರೆ ಇಲ್ಲ, ಅವಳಲ್ಲಿ ಚೆನ್ನಾಗಿದ್ದಾಳೆ. ಅವರಿಬ್ರು ಇವಾಗ ಚೆನ್ನಾಗಿ ಮಾತಾಡ್ತಾ ಇರೋದನ್ನ ರೋಸ್ ನೋಡಿ ಇಷ್ಟೊತ್ತು ಇನ್ನೋಸೆಂಟ್ ಆಗಿದ್ದವಳು ಇವಾಗ ಅವ್ರ ನಡುವೆ ಇರೋ ಫ್ರೆಂಡ್ಶಿಪ್ ನ ಹೊಡೆದಾಕ್ಬೇಕು ಅಂತ ನಮ್ ಹೀರೋಯಿನ್ ನ ಇವಳು ತಪ್ಸ್ಕೊಳ್ಳೋಗೋಸ್ಕರ ಒಬ್ಳು ಹುಡುಗಿನೇ ಕೊಲೆ ಮಾಡ್ಬಿಟ್ಲು ಅಂತ ಹೇಳಿ ಸರಿ ಎಸ್ಕೇಪ್ ಆಗೋಕ್ ದಾರಿ ಎಲ್ಲಿದೆ ಅಂತ ಕೇಳ್ತಾಳೆ. ಆಗ ಅಲ್ಲಿರೋ ಬೋರ್ಡ್ ತೋರಿಸಿ ಇದೆ ಅಂತ ಹೇಳ್ತಾಳೆ. ಆದ್ರೆ ಅಲ್ಲಿ ಯಾವ್ದೇ ರೀತಿ ಟನ್ನಲು ಇಲ್ಲ. ಇದರಿಂದ ಎಲ್ರು ಕನ್ಫ್ಯೂಸ್ ಆಗಿರೋ ಸಮಯ ಮ್ಯಾಡಿನೊಬ್ಬ ಪ್ರೊಟೆಕ್ಟ್ ಮಾಡ್ತಾ ಇದ್ನಲ್ಲ ಗೂಬೆ ತಲೆ ಇರೋ ಒಬ್ಬ ಬೀಸ್ಟ್ ಅವನಿಗ ಈ ಕಡೆ ಬರ್ತಾ ಇದ್ದಾನೆ. ಇದನ್ನ ನೋಡ್ ನಮ್ ಹೀರೋಯಿನ್ ನಾವು 3 ಜನ ಇದೀವಿ ಅವನಿಂದ ಏನು ಮಾಡಕ್ಕಾಗಲ್ಲ ಅಂತ ಹೇಳಿ ಆ ಕೊಡ್ಲಿನ್ ತಗೊಂಡ್ ಮುಂದೆ ಬರ್ತಾಳೆ. ಹಾಗೆ ಬಂದ ತಕ್ಷಣನೇ ಇವಳಿಗ ಡಿಸಾರ್ಡರ್ ನ ಸಿಂಪ್ಟಮ್ ಶುರು ಆಗುತ್ತೆ. ಹಾಗೆ ಪ್ರೆಗ್ನೆಂಟ್ ಅಪ್ ಕೆಳಗಡೆ ಬಿದ್ದೋಗ್ತಾಳೆ. ಮ್ಯಾಡಿನೋ ಅವ್ಳಿಗೆ ಏನಾಯ್ತು ಅಂತ ನೋಡ್ತಾನೆ ಇರೋವಾಗ ಅವನು ತುಂಬಾ ಹತ್ರ ಬಂದ. ಹಾಗೆ ಇದನ್ನ ನೋಡಿ ಆ ರೋಸ್ ಈ ಮ್ಯಾಡಿ ಕುತ್ತಿಗೆನೆ ಕತ್ತರಿಸಿ ಅವಳನ್ನ ಸಾಯಿಸಿದಾಗ ಅವಳ ಜೊತೆನೆ ಈ ಬೀಸ್ಟು ಕೂಡ ತಲೆ ಸಿಡಿದು ಹಾಗೆ ತೀರ್ಕೋತಾನೆ. ಒಂದ್ ಸ್ವಲ್ಪ ಹೊತ್ನಲ್ಲ ನಮ್ ಹೀರೋಯಿನ್ಗೂ ಪ್ರಜ್ಞೆ ಬಂದು ಅವಳು ಎದ್ ನೋಡಿದಾಗ ಈ ರೋಸ್ ಹೇಳ್ತಾಳೆ ಆ ಗೂಬೆ ಮುಗ್ತವನೆ ಮ್ಯಾಡಿನ್ ಕಾಪಾಡ್ತಾ ಇದ್ದ ಆ ಬೀಸ್ಟ್ ಅವನು ಕೂಡ ಇವಾಗ ತೀರ್ಕೊಂಡ, ನಾನ್ ನಿನ್ ಕಾಪಾಡ್ಬಿಟ್ಟೆ ಅಂತ. ಏನಂತ ನೋಡಿದ್ರೆ ಮ್ಯಾಡಿ ತೀರ್ಕೊಂಡಿದ್ದಾಳೆ. ಇದರಿಂದ ಇವಳು ತುಂಬಾನೇ ಎಮೋಷನಲ್ ಆಗಿ ಅಲೋಕ್ ಶುರು ಮಾಡಿದಾಗ ನಾವ್ ಏನ್ ಮಾಡೋಣ, ಗೇಮ್ ಇವಾಗ ಮುಗಿತಾ, ನಾವು ತಪ್ಸ್ಕೊಂಡು ಹೋಗೋಣ ಅಂತ ರೋಸ್ ಕೇಳ್ತಾಳೆ. ಇಲ್ಲ ನಮ್ಮಿಂದ ತಪ್ಸ್ಕೊಂಡು ಹೋಗಕ್ಕಲ್ಲ, ಆಗಲ್ಲ, ಅವ್ರ ಇಲ್ಲಿಗೆ ಬರ್ತಾರೆ, ನಮ್ಮನ್ ಕೊಲೆ ಮಾಡ್ತಾರೆ, ಅದೇ ನಡೆಯೋದು. ನಾನು ನಿನ್ನ ಸಾಯ್ಲಿ ಅಂತ ಹಾಗೆ ಬಿಟ್ಟಿರ್ಬೇಕು, ಕಾಪಾಡಿ ದುಡ್ಡು ತಪ್ಪು ಮಾಡ್ಬಿಟ್ಟೆ, ಇಲ್ಲಿಂದ ಹೋಗೋ ಅಂತ ಜೋರಾಗಿ ಕೂಗಾಡ್ಕೊಂಡಾಗ ಇದನ್ ಕೇಳ ಅವಳು ಅಳ್ತಾ ಉಚ್ಚಿ ರೀತಿ ಕೂಗಾಡ್ತಾ ಅಲ್ಲಿಂದ ಓಡೋಗ್ತಾಳೆ. ಇವಳು ನನ್ನ ಫ್ರೆಂಡ್ ನೋಡ್ತಾ ಹಾಗೆ ಒಂದ್ ಸ್ವಲ್ಪ ಹೊತ್ತು ಮುಗಿಸಿ ಅಲ್ಲಿಂದ ಹೊರಟು ಹಾಗೆ ನಡೆದು ಆ ಫೀಲ್ಡ್ ಬರ್ತಾಳೆ. ಹಾಗೆ ಬಂದ್ಮೇಲೆ ಅಲ್ಲಿರೋ ಬ್ಯಾರಿಯರ್ ಗಳನ್ನ ದಾಟೋದಿಕ್ಕೆ ಬೇರೆ ದಾರಿನೇ ಇಲ್ಲ ಅಂತ ತನ್ನ ಕಣ್ಣೆ ಕಿತಾಕಿ ಆ ಬಜಾರ್ನ ಹತ್ರ ಹೋದಾಗ ಅದು ಈ ಸಲ ಯಾವ್ದೇ ರೀತಿ ಶಬ್ದನೂ ಮಾಡ್ತಾ ಇಲ್ಲ. ಹಾಗೆ ಇದನ್ನ ನೋಡಿ ಇವಳು ಅದನ್ನ ಮುರಿದು ಹಾಗೆ ತಗೊಂಡು ನಡಿಯಕ್ ಶುರು ಮಾಡಿ ತಪ್ಸ್ಕೋತಾಳೆ. ಇವಾಗ ಈ ಗೇಮ್ ನಲ್ಲಿರೋ ಎಲ್ರು ತೀರ್ಕೊಂಡಿದ್ದಾರೆ, ಕೊನೆಗೆ ಉಳ್ಕೊಂಡಿರೋದು ಆ ರೋಸ್ ಮಾತ್ರ. ಅವಳು ಕಾಡಿನ ನಡುವೆ ಒಂದ್ ಕತ್ತಿ ಇಟ್ಕೊಂಡು ಕುಂತಿರ್ಬೇಕಾದ್ರೆ ಅದೇ ಸಮಯ ನಮ್ ಹೀರೋಯಿನ್ ಕೂಡ ಕಣ್ಣೆ ಕಿತಾಕಿರೋದ್ರಿಂದ ಅವಳನ್ನು ಕೂಡ ತೀರ್ಕೊಂಡ್ಲು ಅಂತ ತಿಳ್ಕೊಂಡು ಇವನ್ನೆಲ್ಲ ವಾಚ್ ಮಾಡ್ತಾರೋ ಅವನ್ಗೆ ಯಾರೋ ಒಬ್ಬ ಈ ರೋಸೇ ಈ ಗೇಮನ್ ವಿನ್ನರ್, ಸೊ ಇವನ್ನ ನೆಕ್ಸ್ಟ್ ರೌಂಡ್ ಪ್ರಿಪೇರ್ ಮಾಡಿ ಅಂತ ಯಾರೋ ಒಬ್ಬ ಆರ್ಡರ್ ಮಾಡ್ತಾನೆ. ಹಾಗೆ ಕೆಲವು ದಿನಗಳು ಕಳೆದ್ಮೇಲೆ ಒಬ್ಬ ಶ್ರೀಮಂತ ಈ ಅಲೈಸ್ ತೀರ್ಕೊಳ್ಳೋ ತೆಗೆದಿರೋ ಫುಟೇಜ್ ನ ಒಂದು VR ಗಾಗಲ್ಸ್ ನಿಂದ ನೋಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲೇ ಸ್ಟ್ರೀಮಿಂಗ್ ಕಟ್ ಆಗುತ್ತೆ. ಇದರಿಂದ ಇವನು ಯಾರನ್ನೋ ಫಿಕ್ಸ್ ಮಾಡೋ ಕೇಳಿ ಬೈತಾ ಇರೋವಾಗ ಯಾರೋ ಮನೆ ಒಳಗಡೆ ಬಂದಿರೋ ವಿಷಯ ಗೊತ್ತಾಗಿ ಯಾರು ಅಂತ ಕೇಳ್ತಾನೆ. ಆಗ ತಕ್ಷಣನೇ ನಮ್ ಹೀರೋಯಿನ್ ಅವನಿಗೆ ಶಾಕ್ ಕೊಟ್ಟು ಅವನ ಪ್ರಜ್ಞೆ ತಪ್ಪಿಸ್ಬಿಡ್ತಾಳೆ. ಮತ್ತೆ ಅವನಿಗೆ ಪ್ರಜ್ಞೆ ಬಂದ್ಮೇಲೆ ಆ VR ಗಾಗಲ್ಸ್ ನ ತೋರಿಸಿ ಇದೇಗ್ ನಿಂಗೆ ಸಿಕ್ತು, ಇದನ್ನ ನಿಂಗೆ ಕೊಟ್ಟಿದ್ ಯಾರು ಅಂತ ಕೇಳ್ತಾ ವಿಚಾರಿಸೋಕ್ ಶುರು ಮಾಡಿದಾಗ ಅವನಂತೂ ಬಾಯ ಬಿಡ್ತಾ ಇಲ್ಲ. ಇವಳು ಅವನಿಗೆ ಮತ್ತೆ ಶಾಕ್ ಕೊಟ್ಟು ಟಾರ್ಚರ್ ಮಾಡಿ ಯಾರು ಅಂತ ಕೇಳಿದಾಗ ಯಾರೋ ಒಬ್ಬ ಮೈಕ್ ಫಾಲನ್ ಅಂತ ಅವ್ನ ಕಾಂಟ್ಯಾಕ್ಟ್ ನನ್ ಫೋನ್ ನಲ್ಲಿದೆ, ಅವನನ್ ಬಿಟ್ರೆ ಬೇರೆ ಯಾರು ನಂಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಸರಿ ನಾನು ಅವನ್ನ ಹುಡ್ಕೊಂಡು ಹೋಗ್ತೀನಿ, ನೀನಿವಾಗ ಜಾಗನ್ ಖಾಲಿ ಮಾಡು ಅಂತ ಅವ್ನ ಕಣ್ಗಳನ್ನ ಕಿತ್ತು ಭಯಂಕರವಾಗಿ ಕೊಲೆ ಮಾಡಿದಾಗ ಈ ಮೂವಿನೂ ಇಲ್ಲಿಗೆ ಮುಗಿಯುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೋಸ್ಕರ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.